ಹಾಯ್ ಆಲ್. ಇನ್ನು ಇಶುನ ಸ್ಕೂಲಿಗೆ ಸೇರಿಸಾಯಿತು. ಅವನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ 4 ಡೇಸ್ ಏನೋ ಆಯಿತು. ಬಟ್ 4 ಡೇಸಿಂದನೂ ತುಂಬ ಹತ್ಕೊಂಡೇ ಹೋಗ್ತಿದ್ದಾನೆ. ಆದರೂ ಹಂಗೋ ಹಿಂಗೋ ಮಾಡಿ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಈ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೇ ಹಿಂಸೆ ಆಗುತ್ತೆ ಕೆಲವೊಬ್ಬರು ತಾಯಿದಿರಿಗೆ. ಬಟ್ ನನಗಂತೂ ಆ ಹಿಂಸೆ ಆಗಲ್ಲ. ರೆಡಿ ಮಾಡೋದ್ರಲ್ಲಿ ಆಗಲಿ ಯಾವುದ್ರಲ್ಲಿ ಆಗಲಿ. ಸ್ನಾನ ಮಾಡಬೇಕು ಅಂದಾಗ ಅವನೇ ಓಡೋಗಿ ಅವ್ರ ಅಪ್ಪನ ಕೈಲಿ ಸ್ನಾನ ಮಾಡಿಸ್ಕೊಬರ್ತಾನೆ. ನೀಟಾಗಿ ರೆಡಿ ಮಾಡಿಸ್ಕೊತಾನೆ. ಬಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹಠ ಮಾಡ್ತಾನೆ, ನಾನು ಹೋಗಲ್ಲ ಮಮ್ಮಿ ಅಂತ. ಅದು ಬಿಟ್ಟರೆ ಇನ್ನು ಯಾವ ಹಿಂಸೆನೂ ಕೊಡಲ್ಲ ನನಗೆ. ಇನ್ನು ಇಶುನ ರೆಡಿ ಮಾಡ್ಬೇಕಾದ್ರೆ ನನಗೆ ಸೇಮು ಹೆಣ್ಮಕ್ಳನ್ನ ರೆಡಿ ಮಾಡಿ ಕಳಿಸ್ದಷ್ಟೇ ಫೀಲ್ ಆಗುತ್ತೆ. ಯಾಕಂದರೆ ಅವನಿಗೆ ಕ್ರೀಮ್ ಹಚ್ಚಿ, ಲೋಷನ್ ಹಚ್ಚಿ, ಪೌಡ್ರ್ ಹಾಕಿ, ಹಣೆಗೆ ಇಕ್ಕಿ, ತಲೆ ಬಚ್ಚಿ, ಬಟ್ಟೆ ಹಾಕಿ ಅವೆಲ್ಲ ಒಂಥರ ಖುಷಿ ಕೊಡುತ್ತೆ. ನಾವೇನು ಅನ್ಕೋತೀವಿ, ಅಯ್ಯೋ ಗಂಡು ಮಕ್ಕಳು ಒಂದು ಚಡ್ಡಿ ಶರ್ಟ್ ಇಟ್ಬಿಟ್ಟು ತಲೆ ಬಚ್ಬಿಟ್ಟು ಕಳಿಸಿದ್ರೆ ಬಿಡು ಅಷ್ಟೇ ಮುಗ್ದೋಯ್ತು ಅನ್ಕೋತೀವಿ. ಬಟ್ ಇಲ್ಲ, ಅವನು ಒಳ್ಳೆ ಹುಡುಗಿರ್ ರೆಡಿ ಮಾಡಿದಷ್ಟೇ ಮಾಡಬೇಕು. ಎಷ್ಟೇ ರೆಡಿ ಮಾಡಿದ್ರು ಒಂದು 5 ನಿಮಿಷ ಅಷ್ಟೇ. ಮತ್ತೆ ಅವು ತೀಟಿಗೆ ಇಟ್ಬಿಡ್ತಾವ. ಫುಲ್ಲೆಲ್ಲ ಗಲೀಜು ಮಾಡ್ಕೊಳ್ಳೋದು. ಮೊದಲಿನ ಥರ ಏನೋ ಸ್ನಾನನೇ ಮಾಡಿಸಿಲ್ವೇನೋ ಅನ್ನೋ ಥರ ಮಾಡ್ಕೊಂಬಿಡೋದು. ಇದೇ ಕತೆ ಅವ್ರದ್ದು. ಇನ್ನು ಇಶು ಸ್ಕೂಲ್ಗೆ ಹೋಗೋದ್ರಿಂದ ಡೈಲಿ ಹಾಕೊಂಡು ಹೋಗೋಕ್ಕೆ ಬಟ್ಟೆ ಇರಲೇಬೇಕು. ಹಾಗಾಗಿ ಸ್ವಲ್ಪ ಆನ್ಲೈನಿಂದ ಬುಕ್ ಮಾಡಿ ತರಿಸ್ಕೊಂಡಿದೆ ಬಟ್ಟೆಗಳು. ನಮ್ಮ ಇಶುಗೆ ಆ ಬಟ್ಟೆನ ಮುಂದಕ್ಕೆ ಎತ್ಕೊಬಂದರೆ ಸಾಕು. ಬೆಳಗ್ಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಮ್ಮ ಮಮ್ಮಿ ಪಕ್ಕ ಸ್ಕೂಲ್ಗೆ ಕಳಿಸ್ತಾಳೆ ಅಂತ ಫಿಕ್ಸ್ ಆಗಿಬಿಟ್ಟು ಹತ್ಕೊಂಡು ಕೂತ್ಕೊಳ್ಳುವ. ಮಮ್ಮಿ ನಾನು ಹೋಗಲ್ಲ, ಈ ಬಟ್ಟೆ ಬೇಡ, ಬೇರೆ ಬಟ್ಟೆ ಇಕ್ಕು ಅಂತ. ನಾನು ಕನ್ವಿನ್ಸ್ ಮಾಡಿ ಹಾಕುವೆ. ಇಲ್ಲ ಮಗನೇ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಪಾರ್ಕ್ ಹೋಗ್ತಿದ್ದೀವಿ, ಇಕ್ಕು ಅಂತ. ಬಟ್ ಅವೆಲ್ಲ ಹಠ ಮಾಡೋದು ಎಲ್ಲ ಒಂಥರ ಕ್ಯೂಟ್ ಅನಿಸುತ್ತಲ್ವ. ಕೆಲವೊಂದು ಸರ್ತಿ ಫುಲ್ಲು ಕೋಪ ಬಂದುಬಿಡುತ್ತೆ ಹಠ ಮಾಡೋದ್ರಿಂದ. ಸರಿ, ಅಲ್ಲಿ ನೋಡ್ಕೊಂಡು ಆ ಕಡೆ ಸ್ಲಿಪ್ಪರು. ಬಾಯ್. ದೊಡ್ಡಿ ಮನೆ ದೊಡ್ಡಿ ಮನೆಗೆ ದೊಡ್ಡಿ ಮನೆಗೆ ಮಗನೇ ಪಾಪ ಬಿಟ್ಬಿಡಾಯ್ತು. ದೊಡ್ಡಿ ಮನೆಗೆ